ನಮಸ್ಕಾರ ವೀಕ್ಷಕ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ನನ್ನ ಯೂಟ್ಯೂಬ್ ವಾಹಿನಿಯ ಚಾರ್ಧಾಮ್ ಯಾತ್ರೆ ಪ್ರವಾಸ ಕಥನ 4ನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಒಂದು ಗುಂಪಿನಲ್ಲಿ ಇದೇ ವರ್ಷ ಮೇ 27ರಿಂದ ಜೂನ್ 7ರವರೆಗೆ ನನ್ನ ಕುಟುಂಬದ ಸದಸ್ಯರೊಂದಿಗೆ ಚಾರ್ಧಾಮ್ ಯಾತ್ರಾ ಮಾಡಿರುವೆ. ಆ ಯಾತ್ರೆಯ 3 ದಿನಗಳ ಅನುಭವವನ್ನು ಬೆಂಗಳೂರಿಂದ ದಿಲ್ಲಿಯಿಂದ ಹರಿದ್ವಾರದಲ್ಲಿಯ ಗಂಗಾ ಆರತಿ, ನಂತರ ಹರಿದ್ವಾರದಿಂದ ಬಾರ್ಕೋಟ್ನಿಂದ ಯಮುನೋತ್ರಿ, ಚಾರ್ಧಾಮದ ಮೊದಲನೇ ಧಾಮದ ಯಾತ್ರೆಯಾಗಿದೆ. ಬಾರ್ಕೋಟಿಯದಲ್ಲಿ ವಸತಿ ಬಿದ್ದು ಈಗ ಚಾರ್ಧಾಮದ 2ನೇ ಯಾತ್ರೆ ಗಂಗೋತ್ರಿ. ಬಾರ್ಕೋಟ್ನಿಂದ ನೇರವಾಗಿ ಗಂಗೋತ್ರಿಗೆ ಹೋಗಬೇಕಾದ್ರೆ ತಡ ಆಗ್ತಿದೆ. ಅದಕ್ಕೆ ದಾರಿ ಮಧ್ಯದಲ್ಲಿ ಅಂದರೆ ಉತ್ತರ ಕಾಶಿಯಲ್ಲಿ ವಸತಿ ಮಾಡಿ ಮಾರನೇ ದಿನ ಅಂದರೆ 5ನೇ ದಿನ ಯಮುನೋತ್ರಿಗೆ ಹೋಗುವ ಇದು ಒಂದು ಯೋಜನೆ ಇದೆ. ಅದಕ್ಕೆ 4ನೇ ದಿವಸ ನಾವೇ ಈ ವಿಶ್ವನಾಥ ಅಂದರೆ ಉತ್ತರ ಕಾಶಿಗೆ ಹೊರಡಲಿಕ್ಕೆ ಶುರು ಮಾಡಿದ್ದೇವೆ. ಬಾರ್ಕೋಟ್ದಿಂದ ಉತ್ತರ ಕಾಶಿ 82 ಕಿಲೋಮೀಟರ್ ಇದೆ. ಅದು ಕೂಡ ಹಿಮಾಲಯ ಪರ್ವತ ಶ್ರೇಣಿಗಳ ಅಂಕೋಡಂಕ, ಖಡಿ ಎತ್ತರ, ಕೊಲ್ಲ ಪ್ರದೇಶಗಳಿಂದ ತುಂಬಿದೆ. ಅದರಲ್ಲಿ ಆ ರಸ್ತೆಗಳನ್ನು ಬಳಸಿಕೊಂಡು ನಾವು ಉತ್ತರ ಕಾಶಿಗೆ ಹೋಗಬೇಕಾಗಿದೆ. ಉತ್ತರ ಕಾಶಿಯಿಂದ ದಾರಿ ಮಧ್ಯದಲ್ಲಿ ಸಾಮಾನ್ಯವಾಗಿ ಇಲ್ಲಿ 2 ಹೈವೇಗಳನ್ನು ಬಳಸ್ತೇವೆ. ಪ್ರಾರಂಭದಲ್ಲಿ ಹೈವೇ 134, ಅದನ್ನು ಗಂಗೋತ್ರಿ ಹೈವೇ ಅಂತ ಕರೀತಾರೆ. ಎರಡನೇದು ಹೈವೇ ನಂಬರ್ 34, 2 ಹೈವೇಗಳನ್ನು ಬಳಸಬೇಕಾಗ್ತದೆ. ಇಲ್ಲಿ ನಾವು ಬಾರ್ಕೋಟ್ದಿಂದ 35 ಕಿಲೋಮೀಟರ್ ಅಂತರದಲ್ಲಿರುವ ಪಂಚಮುಖಿ ಲಿಂಗ ಶಿವನ ಗವಿಯನ್ನು ನೋಡಿಕೊಂಡು ಪಂಚಮುಖಿ ಲಿಂಗಕ್ಕೆ ದರ್ಶನ ನೀಡಿ ಅಲ್ಲಿಂದ 47 ಕಿಲೋಮೀಟರ್ ಅಂತರದಲ್ಲಿರುವ ಉತ್ತರ ಕಾಶಿಗೆ ಹೋಗಬೇಕು. ಉತ್ತರ ಕಾಶಿಯಲ್ಲಿ ಉತ್ತರ ಕಾಶಿ ವಿಶ್ವನಾಥ ಮಂದಿರ ಇದೆ. ಕಾಶಿ ವಿಶ್ವನಾಥ ಮಂದಿರ ಇದೆ. ಆ ಮಂದಿರ ಆವರಣದಲ್ಲಿ ಹಲವಾರು ಮಂದಿರಗಳಿವೆ. ದೇವತೆಗಳ ದರ್ಶನವನ್ನು ಮಾಡಿಕೊಂಡು ಆ ದಿನ ರಾತ್ರಿ ನಾವು ಗಂಗಾ ವ್ಯೂ ಅಂದರೆ ಗಂಗಾ ನದಿ ದಡದಲ್ಲಿಯೇ ಇರುವಂಥ ಒಂದು ಗಂಗಾ ವ್ಯೂ ಹೋಟೆಲ್ನಲ್ಲಿ ತಂಗಿ ಮಾರನೇ ದಿನ ನಾವು ಗಂಗೋತ್ರಿ ಚಾರ್ಧಾಮ್ ಯಾತ್ರೆಯನ್ನು ಪ್ರಾರಂಭ ಮಾಡಬೇಕಾಗಿತ್ತು. ಅದಕ್ಕೆ ಅಲ್ಲಿವರೆಗೆ ಅಂದರೆ ಉತ್ತರ ಕಾಶಿ ಹೋಗುವವರೆಗೆ ಮಧ್ಯದಲ್ಲಿ ಯಾವ ದರ್ಶನ ನಾವು ಪಡೆದೇವೆ, ಏನೇನು ಅನುಭವ ಆಯಿತು ಅನ್ನೋದನ್ನು ನಾನು ತಮ್ಮ ಮುಂದೆ ಹಂಚಿಕೊಳ್ಳಲು ಇಚ್ಛೆ ಪಡ್ತಿದ್ದೇನೆ. ಆ ಅನುಭವವನ್ನು ಸವಿಯಲು ಹೊರಡೋಣ ಬನ್ನಿ. ಹಿಂದಿನ ದಿನ ನಾವು ಯಮುನೋತ್ರಿ ದರ್ಶನವನ್ನು ತಗೊಂಡು ಬಂದಿದ್ದೇವೆ. ಬೆಳಗ್ಗೆ ಎದ್ದು ಮೊದಲೇ ಅವರು ಶೆಡ್ಯೂಲನ್ನು ಹೇಳಿದರು. ಆ ಪ್ರಕಾರ ನಮಗೆ 8 ಗಂಟೆ ಒಳಗೆ ತಯಾರಾಗಿ ಟಿಫಿನ್ ಮಾಡಿಕೊಂಡು ಚೆಕ್ಔಟ್ ಮಾಡಬೇಕಾಗಿತ್ತು. ಅದಕ್ಕೆ ಯಾತ್ರಾದಲ್ಲಿ ಏನಾಗ್ತಿದೆ, ಬೇಗ ಹೇಳೋ ಒಂದು ಅಭ್ಯಾಸ ಬಂದುಬಿಡ್ತಿದೆ. ನಾವು ಬೆಳಗ್ಗೆ ಎದ್ದು ನಾವು ಕುಟುಂಬದ ಸದಸ್ಯರೆಲ್ಲ ಮತ್ತು ಸಹ ಯಾತ್ರಿಗಳೆಲ್ಲ ಸೇರಿಕೊಂಡು
ಎದ್ದು ಎಲ್ಲ ಸ್ನಾನದ ಮುಗಿಸ್ಕೊಂಡು ಟಿಫಿನ್ ರೆಡಿ ಇತ್ತು. ಹೋಗಿ ಟಿಫಿನ್ ಮುಗಿಸ್ಕೊಂಡು ಹೊಳ್ಳಿ ರೂಮಿಗೆ ಬಂದು ಚೆಕ್ಔಟ್ ಮಾಡ್ಕೊಂಡು ಹೊರಟಿವೆ. ಅದೇ ವೇಳೆಯಲ್ಲಿ ನಾವು ತಂಗಿದ್ದಂತಹ ಮಹಾದೇವ್ ಹೋಟೆಲ್ ಅದು ನ್ಯಾಷನಲ್ ಹೈವೇ 134ಕ್ಕೆ ಹತ್ತಿಕೊಂಡೇ ಇತ್ತು. ಹೋಟೆಲಿನ ಹಿಂದಗಡೆಗೆ ಏನು ಬಾಲ್ಕನಿ ಇತ್ತು, ಆ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಎದುರಿಗೆ ಇದ್ದಂತಹ ಸುಂದರವಾದಂಥ ಬಾಲ್ಕೋಟೆದ ಹಿಮಾಲಯದ ದೃಶ್ಯವನ್ನು ನಾವು ಇದರಲ್ಲಿ ಯಾವುದು ವಿಡಿಯೋದ ಮುಖಾಂತರ ಮಾಡಿಕೊಂಡೇವೆ. ಅದನ್ನೇ ನಾನು ತಮ್ಮೊಂದಿಗೆ ಇಲ್ಲಿ ಹಂಚಿಕೊಂಡಿರುವೆ. ಮತ್ತು ನಾವು ಬಾರ್ಕೋಟದಿಂದ ಉತ್ತರ ಕಾಶಿವರೆಗೆ ಯಾವ ರೂಟ್ ಆಗಿ ಅದನ್ನು ನಾನು ನಿಮಗೆ ಮ್ಯಾಪ್ ಹಾಕೇನೆ. ಬಲಗಡೆದೇನು ಕಾಣಿಸಿದೆಯಲ್ಲ ಅದು ಹೈವೇ ನಂಬರ್ 134. ಒಂದು ಪೀಕಿಗೆ ಬಂದು ರಿಟರ್ನ್ ಆಗಿ ಮತ್ತೇನು ಹೊರಗೆ ಹೋಗ್ತೀವಲ್ಲ ಇದಕ್ಕೆ ಉತ್ತರ ಕಾಶಿಗೆ, ಅದು ಹೈವೇ ನಂಬರ್ 34. ಇದರ ಮಧ್ಯದಲ್ಲೇ ಬರೋದು, ಫಸ್ಟನೇ ಬರೋದಂದರೆ ನಮಗೆ ಪಂಚಮುಖಿ ಶಿವನ. ಈ ದಾರಿ ಮಧ್ಯದಲ್ಲಿ ಏನೇನು ಅನುಭವ ಆಯಿತು ಅನ್ನೋದನ್ನು ನಾನು ಚಿತ್ರೀಕರಿಸಿದಂಥ ವಿಡಿಯೋದ ಮೂಲಕ ಹಂಚಿಕೊಳ್ಳಲು ಪ್ರಯತ್ನ ಮಾಡ್ತಿರುವೆ. ಮುಂಜಾನೆ ಟಿಫಿನ್ ಮಾಡ್ಕೊಂಡು ಚೆಕ್ಔಟ್ ಮಾಡಿ ಬಂದ ನಮ್ಮ ವಾಹನ ಏನು ಟೆಂಪಲ್ ಟ್ರಾವೆಲ್ ಇತ್ತು ರೆಡಿ ಇತ್ತು. ಅದೆಲ್ಲ ಕೂತೇವೆ. ಲಗೇಜ್ ಎಲ್ಲ ಅದರಲ್ಲಿ ಆಯಿತು. ಯಾಕಂದರೆ ನೆಕ್ಸ್ಟ್ ವಸ್ತಿ ನಮ್ಮದು ಉತ್ತರ ಕಾಶಿಯಲ್ಲಿತ್ತು. ಮುಂದೆ ನಮ್ಮ ವಾಹನ ಪಯಣವನ್ನು ಪ್ರಾರಂಭ ಮಾಡಿತು. ಎಂದಿನಂತೆ ನಾವು ನಿತ್ಯ ಪಯಣ ಮಾಡೋ ಪೂರ್ವದಲ್ಲೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಈ ಮಂತ್ರವನ್ನು ಜಪಿಸುತ್ತಾ ಎಲ್ಲರೂ ಪ್ರವಾಸವನ್ನು ಪ್ರಾರಂಭ ಮಾಡಿದರು. ಅಲ್ಲಿಂದ ಸುಮಾರು ಒಂದು 8:15 ಬಿಟ್ಟಿದ್ದೇವೆ. 9:55 10 ಗಂಟೆ ಮುಂಜಾನೆ ಸಮಯ ಬಂದಿರಬಹುದು. ದಾರಿಯಲ್ಲಿ ಏನಾಯ್ತು ಅಂದರೆ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿತ್ತು. ಮೀಟರ್ ಗಂಟಲೆ ವಾಹನಗಳು ನಿಂತುಬಿಟ್ಟಿದೆ. ಅದನ್ನು ಯಾಕಂದರೆ ಉದ್ದೇಶಪೂರ್ವಕವಾಗಿ ಮುಂದೇನಲ್ಲ ರೋಡು ನೇರವಾಗ್ತಾ ಹೋಗ್ತಿದೆ, ಜನದಟ್ಟಣೆ ಆಗ್ತಿದೆ, ಬಹಳಷ್ಟು ಕರುಗಳಿವೆ, ಕಡಿದಾದ ರಸ್ತೆ ಇದೆ. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂದ್ರೆ ಆ ಕಡೆಯಿಂದ ಬರುವ ವಾಹನಗಳನ್ನು ಮೊದಲು ಬಿಟ್ಕೊಂಡು ಅವೆಲ್ಲ ದಾಟಿ ಹೋಗೋ ತನಕ ಈ ಕಡೆಗೆ ಅಂದರೆ ಒಂದೊಂದು ತಾಸಿಂದ ಅಂತರ ಇಟ್ಕೊಂಡಿದ್ರು. ಅಲ್ಲಿಂದ ಒಂದು ತಾಸು ಬಿಡೋದು, ಆದ ನಂತರ ಇಲ್ಲಿಂದ ಒಂದು ತಾಸು ಬಿಡೋದು. ಈ ರೀತಿಯಾಗಿ ಆ ಒಂದು ಕಡಿದಾದ ಹಿಮಾಲಯದ ಪರ್ವತ ಏನು ಪರ್ವತದಲ್ಲಿ ದಾರಿಯನ್ನು ಕೊಡ್ತಾರೆ, ಒಂದು ನ್ಯಾರೋ ಬಿಕ್ಕಟ್ಟಿನ ಮತ್ತು ಬಹಳಷ್ಟು ತಿರುವುಗಳನ್ನು ಹೊಂದಿರುವಂಥ ಏನು ರಸ್ತೆ ಇದೆ, ಆ ರಸ್ತೆ ಹೋಗಲಿಕ್ಕೆ ಎಚ್ಚರಿಕೆಯಿಂದ ಹೋಗಲಿಕ್ಕೆ ಯಾವುದು ಆಕ್ಸಿಡೆಂಟ್ ಆಗಬಾರ್ದು. ಇದೆಲ್ಲ ಮಾಡ್ತಾ ಇರೋದು ನಮ್ಮ ಒಂದು ಇದಕ್ಕಾಗಿಯೇ. ಅಂದರೆ ನಮಗೆ ನಮ್ಮ ಚಾರಧಾಮ ಪ್ರವಾಸ ಏನಿದೆಯಲ್ಲ, ಯಾತ್ರೆ ಏನಿದೆ ಸುಖಕರವಾಗಿರಬೇಕು, ಯಾವುದೇ ದುರ್ಘಟನೆಗಳು ಸಂಭವಿಸಬಾರ್ದು ಅಂತ ಹೇಳಿ ಇದನ್ನು ಅಲ್ಲಿ ಪ್ರಶಾಸನ ಆಡಳಿತ ಮಾಡ್ತಾ ಇರ್ತದೆ. ನಾವು ಕೂಡ ಅವ್ರಿಗೆ ಸಹಕಾರ ಕೊಡಬೇಕು. ಯಾಕಂದರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡೋದೆಲ್ಲ ನಮ್ಮ ಹಿತಕ್ಕಾಗಿ, ಯಾವ ಹಿತಕ್ಕಾಗಿ ಏನಲ್ಲ, ನಮ್ಮದು ಜವಾಬ್ದಾರಿ, ಸಾರ್ವಜನಿಕರ ಜವಾಬ್ದಾರಿ ಇರ್ತದೆ, ಅದನ್ನು ಅವರು ನಿಭಾಯಿಸ್ತಾ ಇರ್ತಾರೆ. ಅದಕ್ಕೆ ನಾವೆಲ್ಲ ಅಲ್ಲಿ ನಿಂತ್ಕೊಂಡು ಏನು ಮಾಡಿದ್ವಿ ಅಂದರೆ ಒಂದು ವಿಡಿಯೋವನ್ನು, ಸುಂದರವಾದ ತಾಣಿತ್ತು,
ಎತ್ತ ನೋಡಿದ್ರೆ ಅತ್ತೆಲ್ಲ ದೇವದಾರ ವೃಕ್ಷಗಳು, ಹಲವಾರು ಪ್ರಭೇದದ ದೇವದಾರ ವೃಕ್ಷಗಳಿದ್ದು ನೋಡೋಕೆ ಎಷ್ಟು ಆನಂದ ಆಗ್ತದೆ. ಕೊಳ್ಳ ಪ್ರದೇಶಗಳಲ್ಲಿ, ಅಂದರೆ ಗಂಗಾ ನದಿನ ಅದು, ಗಂಗಾ ನದಿ ಕೊಳ್ಳ ಪ್ರದೇಶ. ಅಲ್ಲಿ ಕೊಳ್ಳ ಪ್ರದೇಶದಲ್ಲಿ ಮನೆಗಳಿದ್ದು, ಗುಡ್ಡದ ಬೆಟ್ಟಗಳಲ್ಲಿ ಮನೆಗಳು, ಬೆಟ್ಟದ ಮಧ್ಯದಲ್ಲಿ ಮನೆಗಳು, ಎತ್ತ ನೋಡ್ತೀವಿ ಅತ್ತೆಲ್ಲ ಮನೆ. ಮತ್ತು ಈ ಕಡೆ ಹಳ್ಳಿಗಳಿರ್ತಲ್ಲ, ಅಲ್ಲಿ ಹಳ್ಳಿಗಳು ಒಂದು ಆಕರ್ಷಣೀಯ ಹಳ್ಳಿಗಳು ಆಗಿತ್ತು. ಅದಕ್ಕೆ ನಮ್ಮ ವಾಹನ ಕೂಡ 1 ಗಂಟೆಯವರೆಗೆ ಅಲ್ಲಿ ನಾವು ಕಾಯಬೇಕಾಯಿತು. ಅಲ್ಲೇ ನಿಂತು ಏನೇನು ನಾವು ದೃಶ್ಯ ನೋಡಿದ್ರನ್ನ ಅದನ್ನೇ ನಾನು ನನ್ನ ಒಂದು ವಿಡಿಯೋದಲ್ಲಿ ಸೆರೆ ಹಿಡಿದಿರುವೆ. ನಾನು ತಮ್ಮೊಂದಿಗೆ ಅದನ್ನು ಹಂಚಿಕೊಂಡಿರುವೆ. ಎಲ್ಲ ಹತ್ತಿದ ಮೇಲೆ ಗಾಡಿ ಬಿಡ್ಬೇಕಾಗಿತ್ತು. ಇನ್ನು ಬರೋರು ಬರಕತ್ತಾರ, ಗಾಡಿ ಬಿಟ್ಕೊಂಡು ಒಳಗಡೆ. ಒಂದು ಗಂಟೆ ಆದ ನಂತರ ಎದುರುಗಡೆಯಿಂದ ಬರುವಂಥ ವಾಹನಗಳು ನಿಂತು ಬಿಟ್ಟಿವ. ಇನ್ನು ನಮಗೆ ಚಲಿಸಲಿಕ್ಕೆ ಅಪ್ಪಣೆಯನ್ನು ಕೊಟ್ಟರು ಪೊಲೀಸರು. ನಮ್ಮ ಗಾಡಿ ನಡೀತು. ಮತ್ತು ನಡೆಯುವುದಾಗ ಅದೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಅಂತ ಈ ಮಂತ್ರವನ್ನು ಪಠಿಸುತ್ತಾ ಸಾಗಿತ್ತು. ಎಡಗಡೆಗೆ ನೋಡಿದಾಗ ಇಷ್ಟು ಸುಂದರವಾದ ಮನಸ್ಸಿಗೆ ಮೊದಲು ನೀಡುವಂಥ ದೃಶ್ಯ. ಮುಂಜಾನೆ ಟೈಮ್ ಇದೆ, ಹೆಚ್ಚು ಕಡಿಮೆ 10 ಗಂಟೆ 11 ಗಂಟೆ ನಡೆಯುವ ಟೈಮ್ ಇದು. ಬಹಳ ಮನಸ್ಸಿಗೆ ಆನಂದ. ಈ ನೋಡಿದ್ರೆ ಅನಿಸ್ತದೆ ಇದೇ ಸ್ವರ್ಗಪ್ಪ. ಇಲ್ಲಿ ಇರುವಂಥ ಜನ, ಇಲ್ಲಿ ಹುಟ್ಟುವಂಥ ಜನ, ಹುಟ್ಟಿ ಬೆಳೆದಂಥ ಜನ, ಇರುವಂಥ ಜನ, ಇಲ್ಲೇ ಹುಟ್ಟಿ ಇಲ್ಲೇ ಸಾವನ್ನಪ್ಪಿದಂಥ ಜನ ನಿಜವಾಗಿಯೂ ಸುದೈವಿಗಳು. ಇವರೇ ದೇವತೆಗಳನ್ನು ಅಂದರೆ, ಯಾಕಂದರೆ ವೇದ ಪುರಾಣಗಳಲ್ಲಿ ಓದ್ತಿರ್ತೇವೆ, ಹಿಮಾಲಯ ಪರ್ವತವನ್ನೇ ದೇವಲೋಕ ಅಂತ ಕರೀತಾರೆ, ಸ್ವರ್ಗ ಅಂತ ಕರೀತಾರೆ. ಇಲ್ಲಿ ನಾವು ಕಣ್ಣಿನಿಂದ ನೋಡಿದಾಗ ಅದರ ದೃಶ್ಯವನ್ನು ನಾವು ನೋಡಿದಾಗ ಮನಸ್ಸಿದೆ, ನಿಜವಾಗಿಯೂ ಭೂಮಿ ಮೇಲೆ ಏನಾದರೂ ಸ್ವರ್ಗ ಇದ್ದರೆ ಅದೇ ಈ ಹಿಮಾಲಯದಲ್ಲಿ ಇದೆ, ಇಲ್ಲೇ ಇದೆ ಸ್ವರ್ಗ ಅಂತ ಎಷ್ಟೋ ಕವಿಗಳು ಕೂಡ ಉದ್ಗಾರವನ್ನು ತೆಗೆದಿದ್ದಾರೆ.
ಬಾರ್ಕೋಟ್ ರೇಂಜದ ಪರ್ವತ ಪ್ರದೇಶಗಳಲ್ಲಿ ಇತ್ತು. ಇಕ್ಕಟ್ಟಾದ ರಸ್ತೆಗಳು, ಎತ್ತ ನೋಡಿದರೂ ಅತ್ತ ದೇವದಾರ ವೃಕ್ಷ. ದೇವದಾರ ವೃಕ್ಷದೇ ತಾಣ ಕಾಣಿಸುತ್ತೆ. ಎಲ್ಲ ಪ್ರಭೇದದ ದೇವದಾರ ವೃಕ್ಷಗಳಿತ್ತು. ಕಡಿದಾದ ಬೆಟ್ಟಗಳು, ಪರ್ವತಗಳು, ಗಗನಚುಂಬಿ ಪರ್ವತಗಳು, ಆಕಾಶದಲ್ಲಿ ಮೋಡ ಮುಸುಕಿತ್ತು ಸಾಕಷ್ಟು. ಎಲ್ಲ ನೋಡ್ತಾ ಮನಸ್ಸಿಗೆ ಆನಂದ ನೀಡುವಂಥ ದೃಶ್ಯವನ್ನು ನಾನು ನನ್ನ ಕ್ಯಾಮ್ರಾದಲ್ಲಿ ನನಗೆ ಅನುಕೂಲವಾದ ಮಟ್ಟದಲ್ಲಿ ಅದನ್ನು ಸೆರೆ ಹಿಡ್ತಾ ಇದ್ದೆ. ಆ ದೃಶ್ಯವನ್ನು ನಾನು ಈ ನನ್ನ ವಿಡಿಯೋ ಮೂಲಕ ತಮ್ಮಲ್ಲಿ ಹಂಚಿಕೊಂಡಿರುವೆ. ಅಲ್ಲೇ ಚಾರಧಾಮ ಯಾತ್ರಾ ಹೋಗೋರಂತೂ ನೋಡ್ತೀವಿ ನಾವು. ಯಾರಿಗೆ ಹೋಗಕ್ಕೆ ಸಾಧ್ಯ ಆಗೋದಿಲ್ಲ. ಕೊನೆ ಪಕ್ಷ ನಮ್ಮ ದೇಶದಲ್ಲಿ ಹಿಮಾಲಯ ಪರ್ವತದ ದೃಶ್ಯ ಹೀಗಿದೆ, ಈ ರೀತಿ ಇದೆ ಅನ್ನುವಂಥ ನಮಗೆ ಈ ವಿಡಿಯೋದಿಂದ ಒಂದು ಮೆಸೇಜ್ ಕಳಿಸುವ ಉದ್ದೇಶ ಹೊಂದಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಆಳವಾದ ಇದೆ, ಮುಂದೆ ಕಡಿದಾದ ರಸ್ತೆಗಳಿವೆ, ನ್ಯಾರೋ ರೋಡ್ಸ್ ಇವೆ. ಅಷ್ಟೇ ಅಲ್ಲ, ಅಲ್ಲಲ್ಲೇ ಭೂಕುಸಿತನೂ ಇದೆ. ಭೂಕುಸಿತಕ್ಕೆ ಏನೂ ಇಲ್ಲ, ಮಳೆ ಸ್ವಲ್ಪ ಆದ್ರೆ ಭೂಕುಸಿತ. ಯಾವಾಗ ಎಲ್ಲಿ ಭೂಕುಸಿತದ, ಎಷ್ಟೊತ್ತು ನಾವು ಟ್ರಾಫಿಕ್ನ ನಿಲ್ತೇವೆ, ಯಾವಾಗ ಏನು ಆಕ್ಸಿಡೆಂಟ್ ಆಗ್ತದೆ ಅನ್ನೋದನ್ನು ಹೇಳಲಿಕ್ಕೆ ಬರುವುದಿಲ್ಲ. ಅದೆಲ್ಲವೂ ವಿಧಿಲಿಖಿತ, ನಮ್ಮ ದೈವ ನಾವು ಉದ್ದೇಶಿಸಿದ. ಅದಕ್ಕೆ ಅಂತಹ ಅಪಾಯಕಾರಿ ಮತ್ತು ಸುಂದರ ದೃಶ್ಯವನ್ನು ಹೊಂದಿದಂತಹ ಪರ್ವತ ಇಂದ ಕೂಡಿದ ಈ ಇಕ್ಕಟ್ಟ ದಾರಿಯಲ್ಲಿ ನಮ್ಮ ಪಯಣ ಮುಂದೆ ಸಾಗಿತ್ತು. ಇನ್ನು ಬಾರ್ಕೋಟ್ ರೇಂಜದಲ್ಲಿ ನಮ್ಮ ಪಯಣ ಸಾಗ್ತಾ ಇತ್ತು. ದೊಡ್ಡ ಪ್ರದೇಶ ಇದು. ಈ ಬಾರ್ಕೋಟ್ ಕೂಡ ಉತ್ತರ ಕಾಶಿ ಜಿಲ್ಲೆಯಲ್ಲೇ ಬರ್ತಿದೆ. ಮುಂದೆ ನೀವು ನೋಡ್ತಾ ಇದ್ದೀರಿ, ಅದನ್ನು ನಾನು ಸೆರೆ ಹಿಡಿದಿರುವೆ ಕ್ಯಾಮ್ರಾದಲ್ಲಿ. ಆ ವೇಳೆಯಲ್ಲಿಯೂ ಕೂಡ ಪೂರ್ಣ ಏನಿದೆ ಅಂದರೆ ಇಡೀ ರಸ್ತೆ ಟ್ರಾಫಿಕ್ನಿಂದ ತುಂಬಿದೆ. ಇದು ಒಂದು ಸೈಡ್ಗೆ ಹೋಗುವಂಥದ್ದು. ಆ ಕಡೆಯಿಂದ ಬರುವುದನ್ನು ನಿಲ್ಸ್ಯಾರ. ಅದು ದಾರಿ ಮಧ್ಯದಲ್ಲಿ ಕೆಲವೊಂದು ಜನ ನಿಂತಿರ್ತಾರೆ ಸೌಂದರ್ಯ ಸವಿಲಿಕ್ಕೆ. ಅಂತಹ ಒಂದೆರಡು ವಾಹನಗಳು ನಮ್ಮ ಎದುರಿಗೆ ಬರ್ತಾ ಇದ್ದೀವಿ. ಎತ್ತ ನೋಡ್ತೀರಿ ಅತ್ತೆಲ್ಲ ದೇವದಾರ ವೃಕ್ಷ, ದೇವದಾರದಿಂದನೇ ತುಂಬಿದ್ದು. ಕಡಿದಾದ ಇಳಿಜಾರು, ಎತ್ತರ, ಏರಿಕೆ, ಕಡಿದಾದ ಏರಿಕೆ, ಇವುಗಳ ಮಧ್ಯೆ ನಮ್ಮ ಪ್ರವಾಸ ಸುಖಕರವಾಗಿ ಸಾಗಿತ್ತು. ನಮ್ಮ ಪ್ರವಾಸ ಮುಂದುವರಿಯುತ್ತಾ ಚಮರೋಲಿ ಗ್ರಾಮ ಒಂದು ಹಳ್ಳಿ ಅಂತ ಬಂತು. ಆ ರಸ್ತೆ ಏನಿದೆಯಲ್ಲ 134 ಹೈವೇ, ಅದರ ಎಡಗಡೆಗೇನೆ ಒಂದು ಮಂದಿರ ಇತ್ತು. ಪ್ರಕಟೇಶ್ವರ ಪಂಚಮುಖಿ ಲಿಂಗ, ಶಿವ ಗವಿ ಅಂತ, ಶಿವ ಗುಫ ಅಂತ ಹೇಳಿ ಬರೆದು ಒಂದು ಬೋರ್ಡ್ ಇತ್ತು. ಅಲ್ಲೇ ಅದರ ದರ್ಶನಕ್ಕಾಗಿ ನಮ್ಮ ವಾಹನ ಒಂದು ಕಡೆಗೆ ಪಾರ್ಕಿಂಗ್ ಮಾಡ್ತು. ನಾವೆಲ್ಲ ಕೆಳಗಿಳಿದ್ದೇವೆ. ಅಲ್ಲಿ ಕೇಳಿದ್ದೇವೆ, ಯಾಕಂದರೆ ಮುಂದೆ ಹೋಗಬೇಕಾಗಿತ್ತು. ಮುಂದೆ ಟೈಮ್ದು ಬಹಳ ಮಹತ್ವ ಇರ್ತದೆ. ಕೇಳಿದಾಗ ಅವರು ಸುಮಾರು 100-150 ಮೆಟ್ಟಿಲುಗಳಿವೆ ಮತ್ತು ಜನ ದರ್ಶನಕ್ಕಾಗಿ ನಮ್ಮ ಮೇಲೆ ಯಾತ್ರೆಗಳು ಬಂದಿರ್ತಾರೆ. ಇದನ್ನು ದರ್ಶನ ತಗೊಂಡು ಮುಂದೆ ಹೋಗ್ತಾರೆ. ಇದೊಂದು ಅದ್ಭುತ ಇದೆ. ಅದಕ್ಕೆ ಕ್ಯೂ ಅದು ಇತ್ತಂದರೆ ಹೆಚ್ಚು ಕಡಿಮೆ ನಿಮಗೆ ಆ ದೇವರ ದರ್ಶನ ಆಗಬೇಕಾದ್ರೆ 1:30 to 2 ಗಂಟೆ ಆಗ್ತಿದೆ ಅಂದಾಗ ಮತ್ತು ನಡ್ಕೊಂಡು ಹೋಗ್ಬೇಕಲ್ಲ. ಹಿಂದಿನ ದಿವಸ ಏನಾಗಿತ್ತು, ಯಮುನೋತ್ರಿಗೆ ಹೋಗಿ ಬಂದಾಗನ ಅಲ್ಲೇ ಸಾಕಷ್ಟು ಅಡ್ಡಾಡಿ ಕೆಲವೊಂದು ಜನ ಇದಕ್ಕೆ ಟ್ರ್ಯಾಕಿಂಗ್ ಹೋಗಿದ್ರು, ವಾಕನ. ಹಾಗೆ ಸ್ವಲ್ಪ ಮೈ ಸುಸ್ತೂ ಇತ್ತು. ಇನ್ನು ಇವು 150 ಮೆಟ್ಟಿಲು ಏರೋದು ಕೆಲವೊಂದು ಜನರಿಗೆ ಇಲ್ಲ ಮಾಡೋಣ, ಏನು ದೇವ್ರಿಗೆ ಬಂದೆ ಅಂತ ಎಲ್ಲರೂ ನಡ್ಕೊಂಡು ಮೆಟ್ಟಿಲುಗಳನ್ನು ಹತ್ಕೊಂತ ಮುಂದೆ ಸಾಗಿದ್ರು. ಇದ್ರದ ಇದು ಬಹಳ ಪ್ರಾಚೀನ ಗವಿ ಇದು. ಆದರೆ ಇದು ಪ್ರಾಚೀನ ಗವಿ
ಕಂಡು ಬಂದದ್ದು ಇತ್ತೀಚೆಗೆ, ಅಂದರೆ 1998ರಲ್ಲಿ. 1998ರಲ್ಲಿ ಅಲ್ಲಿ ನೀರಿನ ಒಂದು ಹಾಹಾಕಾರ, ಕೊರತೆ ಉಂಟಾದಾಗ ಅಲ್ಲಿ ಜನ, 2 ಗ್ರಾಮಗಳು ಬರ್ತಾವ, ಆ ಜನ ಏನು ಮಾಡಿದ್ರು, ನೀರಿನ ಮೂಲ ಹುಡುಕ್ಲಿಕ್ಕೆ, ಯಾಕಂದ್ರೆ ಅಲ್ಲಿ ಎಲ್ಲ ಜರಿಗಳ ಭಾಳ, ಸೆಲೆಗಳ ಭಾಳ, ಹುಡುಕ್ತಾ ಹೋದಾಗ ಇಲ್ಲಿ ಎತ್ತರದ ಮೇಲೆ ಎಲ್ಲೋ ಒಂದು ಕಡೆಗೆ ಗುಡ್ಡ ಮಾತ್ರ ಕಂಪ್ಲೀಟ್ ಗಡಿ ಮುಚ್ಚಿ ಹೋಗಿತ್ತು. ಇದರ ಗಿಡಗಂಟಿಗಳ ಮಧ್ಯದಲ್ಲಿತ್ತು. ನೀರಿನ ಸೊಪ್ಪಳ ಬರ್ತಾ ಇತ್ತು. ನೀರು ಬೀಳೋ ಕಾಲಕ್ಕೆ ಹೆಂಗೆ ಜರಂತ ಬೀಳ್ತಿರ್ತದೆ ಚಟ್ ಚಟ್ ಅಂತೇಳಿ, ಅದನ್ನು ಕೇಳ್ಕೊಂಡು ಇಲ್ಲಿ ಏನೋ ಒಂದು ನೀರಿನ ಒಂದು ಮೂಲ ಇದೆ ಅಂದ್ಕೊಂಡು ಗ್ರಾಮ ಜನ ಸೇರ್ಕೊಂಡು ಅದನ್ನ ಸ್ವಚ್ಛ ಮಾಡಿ ನೋಡಿದಾಗ ಒಂದು ಸಣ್ಣ ಕಿಂಡಿ ಕಾಣ್ತವ್ರಿ ಗವಿ. ಅಂದ್ರೆ ಒಬ್ಬ ಮನುಷ್ಯಾಗ ನಡೆದ ಹೋಗಕ್ಕೂ ಬರುವುದಿಲ್ಲ, ಮಂಡೆಗಾಲೇ ನುಸುಳ್ಕೊಂಡು ಹೋಗ್ಬೇಕು. ಸಂಪೂರ್ಣವಾಗಿ ಅದು ಲೈಮ್ ಸ್ಟೋನ್, ಸುಣ್ಣದ ಕಲ್ಲಿನಿಂದ ತಯಾರ, ಸುಣ್ಣದ ಕಲ್ಲಿನ ಇದದು ಬೆಟ್ಟ. ಆ ಸುಣ್ಣದ ಕಲ್ಲಿನಲ್ಲೇನೆ ಇದು ಒಂದು ಕಿಂಡಿ ಕಾಣಿಸ್ತವ್ರಿಗೆ. ನೋಡೋಣಂತ ಧೈರ್ಯದಿಂದ ನುಸುಳ್ಕೊಂಡು ಹೋಗಿ ನೋಡಿದಾಗ ಒಮ್ಮೆಲೆ ಒಂದು 15ರಿಂದ 20 ಫೂಟು ಆಳ ಇದೆ ಅದು ಒಳಗಡೆಗೆ. ಮತ್ತೆ ಅಲ್ಲಿ ಮೆಟ್ಟಲಿಲ್ಲ, ಇಲ್ಲ, ಮತ್ತೆ ಅಲ್ಲಿಂದ ಕೆಳಗೆ ಇಳಿಬೇಕಲ್ಲ. ಹಂಗೆ ಅವರು ಸಾಹಸ ಮಾಡ್ಕೊಂಡು ಕೆಳಗಿದ್ದಾರೆ. ಅಲ್ಲಿ ನೋಡಿದ್ರು, ಅಲ್ಲೇ ಒಂದು ಕಡೆಯಿಂದ ನೀರು ಬರ್ತಿತ್ತು, ಬ್ಯಾಗಿಂದ ನೀರು ಬೀಳ್ತಿತ್ತು. ಆ ನೀರು ಅಲ್ಲೇನೆ ಮಣ್ಣು ಮಡುವಾಗಿ ನಿಲ್ತಿತ್ತು. ಮತ್ತೆ ಇದು ಆ ಕಡೆ ಹೋಗ್ತಿದ್ದಂದ್ರೆ ಗೊತ್ತಿಲ್ಲ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಗುಪ್ತ ಗಂಗೆ ಇಲ್ಲಿ ಉದಯ ಸ್ಥಳ ಮತ್ತು ಕೆಳಗಿಳಿದು ಹೋಗಿ ಬಿಡ್ತಾರೆ, ಅದನ್ನು ಗುಪ್ತ ಗಂಗೆ ಅಂತ ಹೇಳಿದ್ರು. ಅದು ನೀರ್ದು ಸಿಕ್ಕ ನಂತರ ಅದನ್ನು ಡೆವಲಪ್ ಮಾಡ್ಕೊಂಡವರು ಇಳಿಲಿಕ್ಕೆ ಮೆಟ್ಟಲ್ಗಳ ಮಾಡಿಕೊಂಡು ಪೈಪ್ಲೈನ್ ಅನ್ನು ಮಾಡಿಕೊಂಡು ಅಲ್ಲಿಂದನೇ ಅವರು ನೀರನ್ನು ಇವತ್ತು ಕೂಡ ಪಡಿತಾರೆ. ಈ ಕಥೆಯನ್ನು ನಮ್ಗೆ ಅಲ್ಲಿ ಜನರಿಂದ, ಅಲ್ಲಿ ನೆರೆದವರಿಂದ ತಿಳಿದುಬಂತು. ಬಟ್ ಅಲ್ಲಿ ಗವಿಯಲ್ಲಿ ಏನಿದೆಯಲ್ಲ, ಎಲ್ಲನೂ ಯಾರೋ ಚಿತ್ರೀಕರಣ ಮಾಡಿ ಇದನ್ನು ಮಾಡಿದ್ದಲ್ಲ, ಶಿಲ್ಪಿಗಳ ಕೆತ್ತಿದ್ದಲ್ಲ, ಎಲ್ಲ ಸ್ವಯಂಭೂ ಇದೆ. ಸುಣ್ಣದ ಕಲ್ಲಿನ ತಾನೇ ಲಿಂಗ ಪ್ರಕಟವಾಗಿದೆ. ಲಿಂಗಕ್ಕೆ 5 ಮುಖಗಳಿವೆ. ಮುಂದೆ ಶಿವನ ಜಟಾಧಾರಿಗತೆ ಕಾಣಿಸ್ತದ, ಹಾವಿನ ಹೆಡೆಗಳಗತೆ ಕಾಣಿಸ್ತದ, ಪಾರ್ವತಿ ಇದ್ದಾಳ, ಗಣಪತಿ ಇದ್ದಾಳ. ಆ ಸುಣ್ಣದ ಕಲ್ಲಿನ ಆಕಾರದಲ್ಲಿ ದೇವತೆಗಳ ದರ್ಶನ ಆಗ್ತಿದೆ. ಅದು ಬಹಳ ವಿಶೇಷವಾದಂತಹ ಗವಿ. ಅದಕ್ಕೆ ಅಲ್ಲೇ ಬರಲಿಕ್ಕೆ ನಾವು ಕ್ಯೂದಲ್ಲಿ ಕೂತ್ಕೊಂಡೆವು. ಪಂಚಮುಖಿ ಲಿಂಗ ದರ್ಶನಕ್ಕಾಗಿ ಮೊದಲು ಬರುವವರು ಕ್ಯೂದಲ್ಲಿ, ನಂತರ ಬಂದವರು ನಾವು ಗವಿಯಲ್ಲಿ ಕೆಳಗಡೆ ಕೇವಲ 20 ಜನರಿಗೆ ನಿಲ್ಲಿಸಿದ್ರು. ಅದಕ್ಕೆ ಅವರೇನು ಇಲ್ಲಿಂದ ಯಮನೋತ್ರಿಗೆ ಹೋಗ್ಬೇಕಾದ್ರೆ ಇದ್ರ ಮುಖಾಂತರ ಹೋಗ್ಬೇಕು. ಗಂಗೋತ್ರಿಗೆ ಹೋಗ್ಬೇಕಾದ್ರೆ ಇದು ಮಧ್ಯದಲ್ಲಿ ಸಿಗ್ತಿದೆ. ನಾವು ನಿಂತಿರ್ತೀವಿ, ಹಾಗೆ ಸಾಕ್ತಾ ಇತ್ತು. ಇದೆಲ್ಲ ನಮ್ಮ ಸಹಯಾತ್ರಿಗಳನ್ನ, ಮನೆಯವರು, ಅವರು, ನಮ್ಮ ಅಧಿಮತಿ ಸರ್, ನಾವು ಬಲ್ಲಿ ನಮ್ದು ಕ್ಯೂ ಇತ್ತು. ನಾವು ಕೂಡ ನಿಧಾನವಾಗಿ ಇದು ನೋಡಿ ಯಾವ ರೀತಿಯಾಗಿ ಗವಿಯಲ್ಲಿರೋ ಪಂಚಲಿಂಗ ದರ್ಶನಕ್ಕಾಗಿ ಜನ ಕಾತುರದಲ್ಲಿ ನಿಂತಿರುವರು. ಸವತ್ತಿಯಲ್ಲಿ ನಾವು ಗವಿ ಮುಂದೆ ಬಂದೇವ. ಮುಂದೆ ತಮಗೆ ಹೇಳಿದೆಲ್ಲ, ಆ ಕಡೆ 10 ಜನ ಬಂದ ನಂತರ 10 ಜನ ಮುಂದೆ ನಮ್ದು ಸರ್ದಿ ಬಂತು. ಇದೇ ಗವಿ ಒಬ್ಬರೇ ಹೋಗಾಕ ಮಂಡೆಗಾಲೆ ಸುಳ್ಕೊಂಡು ಹೋಗ್ಲಿಕ್ಕೆ ಹೊಂಟಲ್ಲ. ಅಲ್ಲಿ ಮುಂದೆ ಹೋಗ್ಲೇ ಕೆಳಗೆ ಮಂಡೆಗಾಲ ನುಸುಳ್ಕೊಂಡು ಹೋಗ್ಬೇಕು ಮತ್ತು ನುಸುಳ್ಕೊಂಡ ಬರ್ಬೇಕಂತ ಮುಂದೆ ಬಿಡ್ತಿದ್ರು. ಇಲ್ಲಿ ತನಕ ಅಷ್ಟೇ ಅವರು ಕ್ಯಾಮ್ರಾ ಮಾಡಿದ್ರು. ಅದಕ್ಕೆ ಅವರೇ ಫೋಟೋ ತೆಗಿಬೇಕು ಅಂದಾಗ ಇದನ್ನು ನಾನು ವಿಡಿಯೋವನ್ನು ಯಾರೋ ಒಬ್ಬರು ಮಾಡಿಕೊಂಡಂಥ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಇಲ್ಲಿ ಕಡಿದಾದ ಸ್ಟೆಪ್ಸ್ ಇದೆ.
ಈಗ ಮಾಡರ್ನ್ ಮಾಡಿದ್ದದು ಮೊದಲಿಲ್ಲ, ಅದನ್ನ ಹಿಡ್ಕೊಂಡು ಕೆಳಗಿಳಿಬೇಕು ಇಡ್ತಾ ಇದ್ದಾರೆ ನೋಡಿ. ಇದೇ ಪಂಚಮುಖಿ ಲಿಂಗ, ಸ್ವಯಂಭೂ ಇದು. 4 ದಿಕ್ಕಿಗೆ 4 ನೆತ್ತಿ ಮೇಲೆ ಒಂದು ಮುಖ ಇದೆ, 5 ಮುಖಗಳುಳ್ಳ ಇದು ಲಿಂಗ. ಇದನ್ನು ನೀವು ಸ್ಪರ್ಶಿಸಿ ನೋಡಿದರೆ ಇದಕ್ಕೆ ಸಿಗುವಂಥ ಅನುಭವನೇ ಬೇರೆ. ಬೇರೆ ಕಲ್ಲನ್ನು ನೀವು ಸ್ಪರ್ಶಿಸಿದಾಗ ಏನು ಅನುಭವ ಆಗ್ತದೆ ಆ ಅನುಭವ ಇಲ್ಲಿಲ್ಲ. ಇದು ಒಂದು ಬೇರೆ ಅನುಭವ, ಮನಸ್ಸಿಗೆ ಆನಂದ ಕೊಡುವಂಥ ಅನುಭವ. ಇದೇ ನೋಡಿ ಆ ಸುಣ್ಣದ ಕಲ್ಲಿನಲ್ಲಿ ತಯಾರಾದದ್ದು. ಇದು ಗುಪ್ತ ಲಿಂಗ, ನೀರು ಬೀಳ್ತಾ ಇರೋದು. ಇದರ ಸಪ್ಪಳದಿಂದ ಜನ ಇದನ್ನು ಗವಿಯನ್ನು ಕಂಡುಹಿಡಿತಾರೆ 1998ರಲ್ಲಿ. ಮುಂದೆ ಇದು ಸುಣ್ಣದ ಒಂದು ಏನಿದೆ ಅಲ್ಲ, ನಾವು ಕ್ಯಾಲ್ಸಿಯಂ ಅಂತಿಲ್ಲ, ಕ್ಯಾಲ್ಸಿಯಂದಿಂದ ಆದಂಥವು ಕೆಲವೊಂದು ಜನ ಕೆಲವೊಂದು ಆಕೃತಿಗಳು ಶಿವನ ಜಟದಂತೆ ಕಾಣಿಸ್ತಾವಲ್ಲ, ಇನ್ನು ಕೆಲವೊಂದು ಹಾವಿನ ಹಿಡಿಗತೆ ಕಾಣಿಸ್ತಾವ. ಅದರ ಎದುರಿಗಿನ ಪಾರ್ವತಿದಿದೆ, ಪರಮೇಶ್ವರದಿದೆ, ಗಣಪತಿದಿದೆ, ಪಾರ್ವತಿದು ಮತ್ತು ಗಣಪತಿ ಮೂರ್ತಿಗಳಿದ್ದಾವೆ. ಇನ್ನೂ ಹಲವಾರು ದೇವತೆಗಳೆಲ್ಲ. ಅಂದರೆ ನಾವು ಯಾವ ರೀತಿಯಾಗಿ ಅದನ್ನು ಅಬ್ಸರ್ವ್ ಮಾಡಿ ನೋಡ್ತೇವೆ ರೀತಿಯಾಗಿ ನಮಗೆ ಇದು ಕಣ್ಣಿಗೆ ಕಾಣಲು ಸಹಜ ಅನಿಸ್ತಿದೆ. ಇದೇ ನೋಡಿ ನೀರು ಗುಪ್ತಗಂಧ ಅಂತ ಕರೀತಾರೆ. ಅದು ನೀರು ಬೀಳ್ತಿದೆ, ಹೆಚ್ಚು ಬೀಳ್ತಿದೆ, ಬಟ್ ಅದು ಎಲ್ಲಿ ಹೋಗ್ತಿದೆ ಅನ್ನೋದು ಗೊತ್ತಿಲ್ಲ. ಅಲ್ಲಿ ಮರ ಇದೆ, ಅದಕ್ಕೆ ನೀರಿಗಾಗಿ ಅಲ್ಲಿ ನೋಡಿ ಬದಲಾವಣೆ ಮಾಡಿಕೊಂಡು ಅವರ ಜನ ಏನು ಮಾಡ್ತಾರೆ, ನೀರನ್ನು ತೆಗೆಯಾರ. ಇದೇ ಲಿಂಗ, ಇದೇ ಪಂಚಮುಖಿ ಲಿಂಗ. 4 ದಿಕ್ಕಿಗೆ 4 ಮುಖಗಳಿವೆ, ಮೇಲೆ ಒಂದು ಮುಖ ಇದ್ದರಿಂದ 5 ಮುಖ ಲಿಂಗ ಅಂತ ಇದನ್ನು ಕರೀತಾರೆ. ಅದಕ್ಕೆ ಇಲ್ಲಿ ನಾವೆಲ್ಲ ಸುತ್ತಾಡಿಕೊಂಡು ದರ್ಶನ ಮಾಡಿಕೊಂಡು ಅಲ್ಲಿ ಇರುವಂಥ ಇದು ನೋಡಿ, ಹನುಮಾನನ ಗದಾ ಅಂತ ಕರೀತಾರೆ ಕೆಲವು ಮಂದಿ ಶಿವನ ಜಟ ಅಂತ ಕರೀತಾರೆ. ಅಲ್ಲೇ ಗಂಗಾ ಹರಿತಾ ಇದೆ, ಅದರಿಂದ ಬರ್ತಿರೋದ್ರಿಂದ ಗಂಗಾ ಅಂತ ಕರೀತಾರೆ. ಅದಕ್ಕೆ ಅಲ್ಲಿ ಪೂಜಾರಿ ಅವನ್ನೆಲ್ಲ ತೋರಿಸ್ತಿದ್ದ, ನನಗೆ ಹೇಳ್ತಿದ್ದ ಅದರ ಮಹತ್ವ ಅಂತ. ನೋಡಿ ಇದು ಈ ದೇವತೆ ಆಕಾರದ, ಈ ದೇವತೆ ಆಕಾರದ. ಯಾರು ನಾವು ಉರಿ ಹಚ್ಚಿ ಶಿಲ್ಪಿಗಳು ಕಟ್ಟಿದಂತಹ ಇವು ಮೂರ್ತಿಗಳನ್ನ ಇವು ಎಲ್ಲ ಗವಿಯಲ್ಲಿ ತಾನೇ, ಅಂದರೆ ಇದು 1998ರಲ್ಲಿ ಗುರುತಿಸಿದ್ದರು. ಅದಕ್ಕೆ ನಾವು ನೋಡಿದಾಗ, ನಾವು ಒಳಗೆ ಬಂದು ನೋಡಿದಾಗ ಇದು ಸ್ವಯಂಭೂ ಅಂತ ನಮಗೆ ಕಾಣಿಸ್ಕೊಂಡಿತ್ತು ಅಂತ ಹೇಳಿ ಅವರು ಅದರ ಬಗ್ಗೆ ಸವಿಸ್ತಾರವಾದ ವಿವರಣೆಯನ್ನು ನೀಡಿದರು. ಆ ಗವಿಯಲ್ಲಿದ್ದಂಥ ಒಂದು ಕಡೆಗೆ ಹನುಮನ ಗದಾ ಅಂತ ಕರೀತಾರೆ, ಶಿವನ ಜಟ ಅಂತ ಕರೀತಾರೆ. ಆ ಜಟದಿಂದ ನೀರು ಬೀಳ್ತಾ ಇದೆ, ಅದನ್ನೊಂದು ಫೋಟೋ ಮಾಡ್ಕೊಂಡಿದ್ದೆ. ಮತ್ತು ಈ ಕಡೆಗೆ ಪಂಚಮುಖಿ ಲಿಂಗ ಏನಿದೆಯಲ್ಲ 5 ಕಡೆಯಲ್ಲಿ ನೆತ್ತಿ ಮೇಲೆ ಲಿಂಗದ ಫೋಟೋವನ್ನು ತಮ್ಮೊಂದಿಗೆ ಹಂಚಿಕೊಂಡಿರಬೇಕು. ಅದೇ ಫೋಟೋದಲ್ಲಿ ಎಡಗಡೆಗೆ ಪಂಚಮುಖಿ ಲಿಂಗ ಮತ್ತು ಶಿವನ ಜಟದ ಆಕೃತಿಗಳನ್ನು ತಂದುಕೊಂಡಿದೆ. ನಂತರ ಅಲ್ಲಿಂದ ಮುಗಿಸ್ಕೊಂಡು ನಾವು ಈ ಕಡೆ ಬರಬೇಕಾದ್ರೆ ಹೆಚ್ಚು ಕಡಿಮೆ ನಮಗೆ ಅದು ಟೈಮ್ 1 ಗಂಟೆ ಆಗಿತ್ತು. ಅದು ಒಂದು 2 ತಾಸು ಮುಗಿದಿತ್ತು. ನಂತರ ಅಂದರೆ ನಾವು ಬಂದು ನಮ್ಮ ವಾಹನವನ್ನು ಕುಳಿತೀವಿ. ಇನ್ನು ಮುಂದೆ ಏನಂದರೆ ಎಲ್ಲರ ಒಂದು ಹೋಟೆಲ್ ನೋಡಿಕೊಂಡು, ಮಧ್ಯದಲ್ಲಿ ಬರುವಂಥ ಹಳ್ಳಿಗಳಲ್ಲಿ ಹೋಟೆಲ್ ನೋಡಿಕೊಂಡು ಅಲ್ಲಿ ಮಧ್ಯಾಹ್ನದ ಊಟ ಮಾಡೋದಾಯಿತು ಅಂತೇಳಿ ನಮ್ಗೆ ಮೊದಲು ಒಂದು ವಾಹನ, 2 ವಾಹನಗಳು, ಒಂದು ವಾಹನ ಅಡುಗೆ ವಾಹನ ಇತ್ತು, ಅದು ನಮಗೆ ಮುಂಚಿತವಾಗಿ ಹೋಗಿತ್ತು. ಹೋಗಿ ಒಂದು ಕಡೆಗೆ ನಿಂತ್ಕೊಂಡು ಅಲ್ಲಿ ಕೂತು ನಾವು ಊಟವನ್ನು ಮಾಡಿದ್ದೇವೆ. ಒಂದು ಊಟ ಮಾಡುವ ದೃಶ್ಯವನ್ನು ಅಲ್ಲಿ ನಿಂತ್ಕೊಂಡು ಊಟ ಮಾಡಿದ ಉಳ್ಕೊಂಡು ಊಟ ಮಾಡಿದ ನಂತರ ಕೆಲವು ಕ್ಷಣ ಅದರ ಸುತ್ತಮುತ್ತ ಇದ್ದಂತಹ
ಪ್ರಕೃತಿ ಸೌಂದರ್ಯ ಕೂಡ ನಾನು ಕ್ಯಾಮ್ರಾದಾಗಿದೆ. ನಾವು ಅಲ್ಲಿ ಊಟಕ್ಕೆ ಹೋಗೋ ತನಕ ಸೈಡ್ಗೆ ಏನೇನು ಪರ್ವತಗಳ ಒಂದು ದೃಶ್ಯವಿದೆ ಅದನ್ನು ಇಲ್ಲಿ ನಾನು ತಮಗೆ ನನ್ನ ವಿಡಿಯೋ ಮೂಲಕ ಹಂಚಿಕೊಂಡೆ. ಸುಮಾರು 1:30ಕ್ಕೆ ನಾವು ಲಂಚ್ ಮುಗಿಸ್ಕೊಂಡಿವಿ. ಲಂಚ್ ಮುಗಿಸ್ಕೊಂಡು ನಾವು ಮುಂದಿನ ಪ್ರಯಾಣಕ್ಕೆ ಹೊರಡಲಿಕ್ಕೆ ಸಿದ್ಧರಾಗಿ. ನೋಡಿ ಎಷ್ಟು ಅದ್ಭುತ ಇದೆ. ಇದೇ ಒಂದು ಹೋಟೆಲ್ ಇದೆ, ಎಡಗಡೆ ಕಾಣಿಸ್ಕೊಂಡು ಚಿತ್ರ ಕಾಣಿಸ್ತಿಲ್ಲ, ಅಲ್ಲೇ ಊಟ ಆಯ್ತು ಮಾಡಿಕೊಂಡು ಮುಂದೆ ನಮ್ಮ ಪ್ರವಾಸವನ್ನು ಮುಂದುವರಿಸಿದೆವು. ಆಗಲೇ ಊಟ ಮುಗಿಸ್ಕೊಂಡು ನಾವು ಪ್ರವಾಸವನ್ನು ಮುಂದುವರಿಸಿದ್ವು. ಉತ್ತರ ಕಾಶಿಯತ್ತ ಪಯಣ ಮುಂದುವರಿಸಿದ್ವು. ದಾರಿಯುದ್ದಕ್ಕೂ ನೋಡಿ ಎಷ್ಟು ಇಕ್ಕಟ್ಟವಾದ ರಸ್ತೆ ಇದೆ. ಇದು ಹೈವೇ ಇದು, ನಮ್ಮ ಹೈವೇ ಗತಿ ಇಲ್ಲ. ಮುಂದೆ ನೋಡಿ ಅಲ್ಲೆಲ್ಲೇ ಎಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆಲ್ಲ, ಇದು ನೋಡಿ ಲ್ಯಾಂಡ್ ಸ್ಲೈಡ್ ಹೀಗೆ ಇದು. ಅದು ಬಿದ್ದ ಒಂದ್ಸತ್ತೆ ಸ್ವಲ್ಪ ಮಳೆ ಆಯ್ತು ಅಂದ್ರೆ ಅದು ಮೇಲೆ ಕಲ್ಲರು ಬಿದ್ದಿರ್ತವೆ, ಮಣ್ಣು ಬಿದ್ದಿರ್ತದೆ, ಮತ್ತೊಂದು ಪಡೆನೇ ಇರ್ತದೆ. ತಕ್ಷಣ ಅದನ್ನೆಲ್ಲ ರಸ್ತೆಯನ್ನು ಕ್ಲಿಯರ್ ಮಾಡಿ ವಾಹನಗಳು ಚಲಿಸ್ಲಿಕ್ಕೆ ಸಿಗ್ತವೆ. ಎಲ್ಲೆಲ್ಲಿ ಹಿಂಗೆ ಲ್ಯಾಂಡ್ ಸ್ಲೈಡ್ ಆಗ್ತದೆ ಅಲ್ಲೆಲ್ಲ ಟ್ರಾಫಿಕ್ನಾಗ ಸಿಕ್ಕ ಅನುಭವನೂ ಇದೆ. ಇದಿಷ್ಟೆಲ್ಲ ಮಾಡ್ಕೊಂಡು ಹೋಗ್ಬೇಕಾದ್ರೆ ಆಗಲೇ ನಾವು ಬರಸಾಲಿ ಪ್ರದೇಶವನ್ನು ತಲುಪಿದ್ದೇವೆ.
ಸುಮಾರು ಆವಾಗ 4:15 ಟೈಮ್ ಆಗಿ, ಸಂಜೆ 4:15 ವೇಗ ಆಗಿತ್ತು. ಅದಕ್ಕೆ ಒಂದು ಕಡೆಗೆ ನೋಡಿ ಎಷ್ಟು ಚಂದ ಕೆಳಗಡೆಗೆ ಊರುಗಳಿವೆ, ಕಟ್ಟಡಗಳನ್ನು ಕಟ್ಟ್ಯಾರ, ಆಳದಲ್ಲಿ ಇವೆ, ಅಲ್ಲ ಪ್ರಪಾತದಲ್ಲಿ ಇವೆ. ಮುಂದೆ ಎದುರಿಗೆ ಆ ಕಡೆ ರಸ್ತೆ ನೋಡಿ ಎಷ್ಟು ತಿರುವು ಮುರುಗಿದೆ, ಎದುರಿಗೆ ನೋಡಿ ಎಷ್ಟು ಸುಂದರವಾದಂತಹ ಕಟ್ಟಡಗಳಿವೆ, ನಿವಾಸಗಳಿವೆ. ನೋಡಿ ಅಲ್ಲಿ ಜನರ ಜೀವನ ಶೈಲಿ ನಿಜವಾಗಿಯೂ ಅವರು ಸುಖಮಯರು. ಅಷ್ಟೇ ಕಷ್ಟದಲ್ಲಿ ನಮಗನಿಸ್ತಿದೆ, ಇಂತಹ ಪರ್ವತದ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ, ಬಹಳ ತೊಂದರೆ ಇರಬೇಕು. ಯಾಕಂದ್ರೆ ಪ್ರತಿ ದಿವಸ ನಡಿಬೇಕು ಅವರು, ಪ್ರತಿ ದಿವಸ ಬೆಟ್ಟವನ್ನು ಇಳಿಬೇಕು, ಬೆಟ್ಟವನ್ನು ಏರಬೇಕು. ಅವ್ರಿಗೆ ರೂಢಿಯಾಗಿ ಬಿಟ್ಟಿದೆ, ಅದು ನಮಗಾಗುದಿಲ್ಲ. ನಾವು 150 ಪೌಂಡ್ಗೆ ಏರ್ಬೇಕಾದ್ರೆ ಅಂತ ಹೇಳ್ತಿರ್ತೇವೆ. ನಾವು ಗಂಗೋತ್ರಿ ಯಮುನೋತ್ರಿಗೆ 7 ಕಿಲೋಮೀಟರ್ ನಡಿಬೇಕಾದ್ರೆ ನಮ್ಗೆ ಆಗುತ್ತೆ. ಅವ್ರು ನಿತ್ಯ 5-10 ಕಿಲೋಮೀಟರ್ ಈ ಪರ್ವತವನ್ನು ಏರ್ತಾರ, ನಿತ್ಯ 7-10 ಕಿಲೋಮೀಟರ್ ಇಳಿತಾರ. ಅದು ಅವರಿಗೆ ಆದ ನಿಸರ್ಗ ಕೊಟ್ಟಂತಹ ಒಂದು ಹಿಮಾಲಯ ಪರ್ವತ ಪ್ರದೇಶ ಬೆಳೆಯುವಂತ, ಅಲ್ಲಿ ಬೆಳೆಯುವಂಥ ಬೆಳೆ ಆಯಿತು, ಆಹಾರ ಆಯಿತು, ಹಣ್ಣು ಆಯಿತು, ಆ ಶಕ್ತಿಯನ್ನು ಅವ್ರಿಗೆ ಕೊಟ್ಟಿದೆ. ಅದಕ್ಕೆ ಆ ಶಕ್ತಿ ನಮಗ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮಗೂ ಅವ್ರಿಗಿರುವಂಥ ವ್ಯತ್ಯಾಸ ಒಂದೇ, ನಾವು ವಾಸಿಸುವಂಥ ಪರಿಸರ ಪ್ರಕೃತಿ ನಮಗೆ ಅಲ್ಲಿ ಬಾಳುವಂಥ ಶಕ್ತಿಯನ್ನು ಕೊಟ್ಟಿದೆ. ಈ ಹಿಮಾಲಯ ಪರ್ವತಗಳಲ್ಲಿ ವಾಸಿಸುವಂತಹ ಜನರಿಗೆ ಅದು ಅಲ್ಲಿ ಜೀವನ ಶೈಲಿಗೆ ಹೋಗುವಂತೆ ಅವರಿಗೆ ಹಣ್ಣು ಹಂಪಲ ಇತ್ಯಾದಿಗಳ ಮೂಲಕ ಆ ಪರಿಸರದಲ್ಲಿ ಬದುಕಲಿಕ್ಕೆ ಅವರಿಗೆ ಅವಕಾಶ ಮತ್ತು ಶಕ್ತಿಯನ್ನು ಮಾಡಿಕೊಂಡಿದೆ. ನೋಡಿ, ಇಲ್ಲಿ ನಮ್ಮ ಒಂದು ಪ್ರವಾಸದ ಉದ್ದಕ್ಕೂ ಈ ಹೈವೇಗಳಿಗೆ ಹಚ್ಚಿಕೊಂಡೇ ಊರುಗಳಿವೆ, ಅಲ್ಲೆಲ್ಲೇ ಹೋಟೆಲ್ಗಳಿವೆ, ಅಲ್ಲೆಲ್ಲೇ ಲಾಜ್ಗಳಿವೆ. ಮತ್ತು ಅಲ್ಲಿ ಹೀಗಿದೆಲ್ಲ, ನೀವು ಎಲ್ಲೇ ನಿಂತು ನೋಡಿದ್ರು ನಿಮಗೆ ಪ್ರಕೃತಿಯ ಒಂದು ಆಕರ್ಷಕ ದೃಶ್ಯ ಕಂಡೇ ಕಾಣ್ತಿದೆ. ಜರಿಗಳು ಕಾಣ್ತಾವ, ನದಿ ಹರಿಯೋದು, ಪ್ರಪಾತ, ಜನವಸತಿ ನಿಮ್ಮನ್ನು ಏನು ಮಾಡ್ತಿದೆ ಅಂದರೆ ಈ ಒಂದು ಸುಂದರ ತಾಣ ನಿತ್ತಲ್ಲೇ ನಿಮ್ಮನ್ನು ಕಟ್ಟಿ ಹಾಕಿಬಿಡ್ತದೆ. ಯಾರು ನಿಸರ್ಗ ಪ್ರಿಯರು ಇಲ್ಲದರೂ ಕೂಡ ಅದು ಅವರಲ್ಲಿ ಆ ಪ್ರಜ್ಞೆಯನ್ನು ತರ್ತಿದೆ, ನಿಮ್ಮನ್ನು ಮಂತ್ರಮುಗ್ಧರನ್ನಾಗಿ ಮಾಡ್ತದೆ, ನಿಂತು ನೋಡುವಂಗೆ ಅನಿಸ್ತದೆ. ಊರುಗಳು ಕೂಡ ಅಷ್ಟೇ ಆಕರ್ಷಣೀಯವಾಗಿವೆ, ಕಟ್ಟಡಗಳು ಕೂಡ ಅಷ್ಟೇ ಆಕರ್ಷಣೀಯವಾಗಿವೆ, ಅಲ್ಲಿ ಇರುವಂಥ ಜನವಸತಿಯೂ ಕೂಡ ಅಷ್ಟೇ ಆಕರ್ಷಣೀಯ, ಜನರು ಕೂಡ ಅಷ್ಟೇ ಆಕರ್ಷಣೀಯ. ಹೀಗಾಗಿ ಅದು ಆ ಒಂದು ಪ್ರದೇಶದಲ್ಲಿ ನಾವು ಪ್ರವಾಸ ಮಾಡುವುದೇ ಒಂದು ನಮ್ಮ ಸೌಭಾಗ್ಯ ಮತ್ತು ಒಂದು ಆನಂದವನ್ನು ಕೊಡುವಂತಹ ಒಂದು, ಅದು ನಮಗೆ ವರದಾನವಾಗಿ ಬಂದಂಥ ಒಂದು ಅವಕಾಶ ಅಂತ ಅನ್ನಿಸ್ತಿದೆ. ಮುಂದೆ ಅಲ್ಲಿಂದ ಹಾಗೆ ಹೊರಟಿವೆ. ಇತ್ತೀಚೆಗೆ ಏನು ಮಾಡ್ಯಾರ ಅಂದ್ರೆ ಒಂದು ಟನಲನ್ನು ಮಾಡ್ಯಾರ. ಆ ಟನಲ್ನಿಂದ ಹೋದಿವಿ ಅಂದರೆ ನಮಗೆ ಉತ್ತರ ಕಾಶಿ ನಗರ ನೇರವಾಗಿ ಪ್ರವೇಶ ಮಾಡ್ತೇವೆ. ಟನಲ್ ಇಲ್ಲದ ಪೂರ್ವದಲ್ಲಿ ನಾವು ಮತ್ತೆ ಆ ಬೆಟ್ಟವನ್ನು ಸುತ್ತಾಕೊಂಡು ಬರಬೇಕಾಗಿ ಸುಮಾರು ಒಂದು 10-15 ಕಿಲೋಮೀಟರ್ ದಾರಿ ನಮಗೆ ಉಳಿತದೆ. ನಾವು ನೇರವಾಗಿ ಉತ್ತರ ಕಾಶಿ ನಗರವನ್ನು, ಇದು ಜಿಲ್ಲಾ ಹೆಡ್ ಕ್ವಾರ್ಟರ್, ಅದನ್ನು ನಾವು ಸುಮಾರು 4:45 5 ಗಂಟೆ ಸುಮಾರಿಗೆ ಅದನ್ನು ಪ್ರವೇಶ ಮಾಡಿದ್ವು. ನಮ್ಮ ಮುಂದೆ ಅಲ್ಲಿಂದ ನೇರ ಫಸ್ಟ್ ನಮ್ದು ಏನಿತ್ತಂದ್ರೆ ಅಲ್ಲಿ ಇರುವಂಥ ಕಾಶಿ ವಿಶ್ವನಾಥನ ದರ್ಶನ, ಆ ಮಂದಿರದತ್ತ ನಮ್ಮ ವಾಹನ ಚಲಿಸಿತು. ಕಾಶಿ ವಿಶ್ವನಾಥನ, ಉತ್ತರ ಕಾಶಿ ವಿಶ್ವನಾಥನ ಮಂದಿರ ಬಯಲು ಸೀಮೆ ಇದೆ. ಅಲ್ಲಿ ಗಾಡಿ ನಿಲ್ಸ್ಕೊಂಡು ಗುಡಿ ನೋಡ್ಕೊಂಡು ಇದೆಲ್ಲ ಇನ್ನೊಂದು ಟೀಮ್ ನಮಗಿದ್ದಾರೆ. ನಮ್ಮ ಪ್ರಮುಖವರು, ಅವರೇ ಮ್ಯಾನೇಜರ್ ಇದ್ದಾರೆ, ಶಶಿ ಇದ್ದಾರೆ, ಇನ್ನೂ ಕೆಲವೊಂದು ನಮ್ಮ ಸಹ ಯಾತ್ರಿಗಳಿದ್ದಾರೆ. ನಾವು ಅಲ್ಲಿಂದ ಗುಡಿ ಹತ್ತ ಹೋದೆವು. ಗುಡಿ ಒಳಗೆ ಹೋದಾಗ ಅಲ್ಲಿ ದೊಡ್ಡ ಆವರಣ ಇದೆ, ಅಲ್ಲಿ ಕ್ಯೂ ಇದೆ, ಮತ್ತು ಸಾಲದಲ್ಲಿ ನಿಲ್ಲಬೇಕು. ಎಲ್ಲರೂ ಸಾಲದಲ್ಲಿ ನಿಂತ್ಕೊಂಡು ಹೊಂಟಿವೆ. ಮುಂದೆ ಹೋಗ್ತಾ ಹೋದಾಗ ಅಲ್ಲಿ ಮಳೆ ಯಾವಾಗ ಬರ್ತದೆ ಹೇಳಕ್ಕೆ ಬರೋದಿಲ್ಲ. ಹನಿಗಳು ಉದುರ್ಲಿಕ್ಕೆ ಶುರು ಮಾಡಿದೆವು. ಒಂದು ಕಡೆ ಛತ್ ಇತ್ತು, ಛತ್ತದ ದಾಟಿರೋದು, ಬಟ್ ಇನ್ನೊಂದು ಕಡೆಗೆ ಇಲ್ಲಿ ನೋಡೋ ಓಪನ್ ಇದ್ದದ್ದು, ಇಲ್ಲಿ ಮಳೆ ಹನಿಗಳು ಸಿಡ್ತಾ ಇದ್ದೇವೆ. ಅದೇ ಇದರಲ್ಲಿ ನಾವು ಹತ್ಕೊಂಡು ಗುಡಿ ಒಳಗೆ ಪ್ರವೇಶ ಮಾಡಿದ್ದೇವೆ. ಇಲ್ಲಿಯೂ ಕೂಡ ಹಾಗೆ ಇದೆ, ಗುಡಿ ಒಳಗೆ ದೇವರದ ಫೋಟೋ ಅದು ತೆಗಿಯೋಕ್ಕೆ, ಚಿತ್ರೀಕರಣ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಿಲ್ಲ. ನಾವು ದೇವರ ದರ್ಶನ ಮಾಡಲಿಕ್ಕೆ ಇದು ನೋಡಿ ಕ್ಯೂದಲ್ಲಿ ಇದ್ದೇವೆ. ನಾವು ಕ್ಯೂದಲ್ಲಿ ನಿಂತ್ಕೊಂಡೇ ದೇವರ ದರ್ಶನಕ್ಕೆ ಹೋದೇವೆ. ಇದರದ್ದು ಒಂದು ಕಥೆ ಇದೆ. ಏನಪ್ಪ ಅಂದ್ರೆ, ವಿಶ್ವನಾಥ್ ಟೆಂಪಲ್ ಏನಿದೆಲ್ಲ, ಇದು ಬಹಳ ಹಳಿದಿದೆ ಮತ್ತು ಅಗದಿ ಪವಿತ್ರವಾದ ಟೆಂಪಲ್, ಇದು ಇದಾಗಿದೆ, ಮಂದಿರವಾಗಿದೆ.
ಅದಕ್ಕೆ ಬಹಳಷ್ಟು ಜನ ಕಾಶಿ ವಿಶ್ವನಾಥ್ ಅಂದ್ರೆ ಅಲ್ಲಿ ಇರುವಂಥ ಉತ್ತರ ಪ್ರದೇಶದಲ್ಲಿ ಅಷ್ಟಲ್ಲದೆ ಇದಕ್ಕೇನೋ ಬರ್ತಾರೆ, ಇದು ಮೂಲ ಅಂತ ಹೇಳ್ತಾರೆ. ಇದು ಭಾಳ ಏನ್ಷಿಯಂಟ್, ಅದಕ್ಕಿಂತ ಏನ್ಷಿಯಂಟ್ ಅಂತ, ಎರಡು ಏನ್ಷಿಯಂಟ್ ಅವು. ಇದು ಏನ್ಷಿಯಂಟ್ ಅಂದ್ಕೊಂಡು ಇಲ್ಲಿ ಬಂದು ಈ ಕಡೆ ಹಿಮಾಲಯ ಪರ್ವತದಂತ ಬಂದಾಗ, ಚಾರ್ಧಾಮ್ ಯಾತ್ರೆ ಬಂದಾಗ ಇಲ್ಲಿ ವಿಶ್ವನಾಥನ ದರ್ಶನ ತಗೋದೇ ಹೋಗುವುದಿಲ್ಲ. ಮತ್ತು ಅವ್ರು ಹೇಳ್ತಾರೆ, ಏನು ಹಿಂದೂಗಳು ಪೂಜೆ ಮಾಡುವಂಥ ದೇವತೆಗಳದಾವ, ಎಲ್ಲ ದೇವತೆಗಳು ಈ ತಾಣದಲ್ಲಿ ನೆಲೆಸಿವೆ ಅಂತ ಹೇಳಿ ಅಲ್ಲಿ ಐತಿಹ್ಯವನ್ನು ಕೂಡ ಹೇಳ್ತಾರೆ. ನಾವು ನಮ್ಮ ಸಾಲದಲ್ಲೇನೆ ವಿಶ್ವನಾಥನ ಮಂದಿರ ಅಂದರೆ ಗುಡಿಯ ಪ್ರವೇಶ ಮಾಡಿದ ಗರ್ಭಗುಡಿಯಲ್ಲಿ ಇರುವಂತಹ ನಂದಿ ಮತ್ತು ಲಿಂಗದ ಒಂದು ಫೋಟೋವನ್ನು ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಂಡಿವೆ. ದರ್ಶನ ತಗೊಂಡು ನಾವು ಹೊರಗಡೆಗೆ ಬಂದಿವೆ. ಹೊರಗಡೆ ಬಂದಾಗ ಆ ಗುಡಿ ಆವರಣದಲ್ಲಿ ನಿಂತ್ಕೊಂಡು ಒಂದು ವಿಡಿಯೋವನ್ನು ತಗೊಳ್ಳೋದಾಯಿತು, ಫೋಟೋ ಕ್ಲಿಕ್ ಮಾಡೋದನ್ನು ನಾವು ನೋಡಿದ್ವಿ. ಎತ್ತು ನೋಡ್ತೀರಿ ಅತ್ತೆಲ್ಲ ಬಹಳ ಶಾಂತವಾದ ವಾತಾವರಣ, ಪರಿಸರ, ಎಲ್ಲ ದೇವತೆಗಳ ದರ್ಶನ, ಅಲ್ಲೆಲ್ಲ ದೇವತೆಗಳ ಮಂದಿರಗಳಿವೆ. ಮುಂದೆ ಗುಡಿ ಹಿಂದಗಡೆಗೆ ನೋಡಬೇಕಾದ್ರೆ ಪರ್ವತದಿಂದ ತುಂಬಿದ ಒಂದು ತಾಣ ಇದೆ. ಅದು ಸುತ್ತು ಎಲ್ಲನೂ ಪರ್ವತಗಳಿಂದ ಸುತ್ತುವರೆದಿದೆ. ಇದು ಹಳೆ ಮಂದಿರ. ನಂತರ ಎಷ್ಟೋ ಸಲ ಇದು ಜೀರ್ಣೋದ್ಧಾರ ಮಾಡಿದ್ದುಂಟು ಕಾಲದಲ್ಲಿ. ಅಂದರೆ ಒಂದು ದೃಷ್ಟಿಯಿಂದ ಇದು ಬಹಳ ಪವಿತ್ರವಾದಂಥ ಕ್ಷೇತ್ರ, ಪುಣ್ಯಕ್ಷೇತ್ರ ಅಂತ ಅಲ್ಲಿ ಜನ ಇದರ ಐತಿಹ್ಯವನ್ನು ಹೇಳ್ತಿದ್ರು. ಅದೇ ಆವರಣದಲ್ಲಿ ಕಂಚಿನ ಒಂದು ತ್ರಿಶೂಲ ಇದೆ. ದೇವರ ದರ್ಶನ ಆದ ತಕ್ಷಣ ಎದುರೇನೇ ಇತ್ತು, ನಾವು ಹೋಗಿ ಅಲ್ಲೇ ಮತ್ತು ವಿಡಿಯೋ ತಗೊಳ್ಳಿಕ್ಕೆ ಏನು ಅಡೆತಡೆ ಇಲ್ಲ. ಅದನ್ನೇ ನಾವು ಇಲ್ಲಿ ತಮ್ಮೊಂದಿಗೆ ಹಂಚಿಕೊಂಡಿರುವೆ. ಅದರ ಸಂಕ್ಷಿಪ್ತ ವರ್ಣನೆ ಕೂಡ ನಾವು ಇಂಗ್ಲಿಷ್ನಲ್ಲಿ ತಮ್ಮೊಂದಿಗೆ ಹಂಚಿಕೊಂಡಿರುವೆ. ವಿಶ್ವನಾಥನ ದರ್ಶನ ಮುಗಿದ ನಂತರ ಮನೆ ಆವರಣದಲ್ಲಿ ಇದೊಂದು ಕೇಸರ ಮಾರೋದು, ಶಿಲಾದೀಪ್ ಮಾರೋದು, ಇನ್ನೇನೋ ಪ್ರಸಾದಗಳು ಮಾರೋದು, ಅಲ್ಲಿ ನಾವು ನಮ್ಮ ಗಾಡಿ ಇದೇನು ಬ್ರಿಡ್ಜ್ ಕಾಣಿಸ್ತದೆ, ನಾವು ನಮ್ಮ ಅಲ್ಲಿ ಬರಬೇಕಾದ್ರೆ ನಮಗೆ ಅವರು ನಮಗೆ ಹೇಳಿಬಿಟ್ರು, ನೀವೆಲ್ಲರೂ ರೆಡಿಯಾಗಿ ಬೇಗ ಹೋಗಿ ನಿಮ್ಮ ಲಗೇಜ್ಗಳನ್ನು ಇಟ್ಕೊಂಡು ಕೆಳಗಡೆಗೆ ನಾವೇನು ಮಾಡ್ತೀವಿ ಅಂದ್ರೆ 7-7:30 ಗಂಗಾ ಆರತಿ ಮಾಡ್ತಾರೆ. ಯಾಕಂದ್ರೆ ನಮ್ಮ ಹೋಟೆಲ್ ಗಂಗಾ ನದಿ ದಡದಲ್ಲಿತ್ತು, ಎದುರಿಗೆ ಗಂಗಾ ನದಿ ಕಾಣಿಸ್ತಿತ್ತು. ನೀವು ಕೆಳಗಡೆ ಬಂದುಬಿಟ್ಟು ಗಂಗಾ ಆರತಿಗೆ ಎಲ್ಲರೂ ಅದಕ್ಕೆ ಭಾಗಿಯಾಗೋಣ ಅಂತ ಅವ್ರು ಹೇಳಿದ್ರು. ನಮ್ಮ ಟೂರ್ ಮ್ಯಾನೇಜರ್ ಹೇಳಿದಂತೆ ನಾವೆಲ್ಲ ಹೋಟೆಲ್ಗೆ ಒಳಗೆ ರೂಮ್ನಾಗ ಹೋಗಿ ಎಲ್ಲ ಸಾಮಾನುಗಳನ್ನು ಇಟ್ಟು ಮತ್ತು ಫ್ರೆಶ್ ಹಾಕೊಂಡು ಚಾನು ಇತ್ತು. ಚಹಾ ಕುಡಿದವ್ರೆ ಹೊರಗಡೆಗೆ ಬಂದು ಅಂದ್ರೆ ಗಂಗಾ ನದಿ ದಡದಲ್ಲಿನೇ ಇದು ಇದ್ದಿದ್ದರಿಂದ ಅಲ್ಲಿ ಒಂದು ಅವರು ಪ್ರಿಮೈಸಸ್ ಮಾಡ್ತಾರೆ, ಇದು ಮಾಡ್ಕೊಂಡಾರೆ, ವರಾಂಡ ಮಾಡ್ಕೊಂಡಾರೆ. ಅಲ್ಲಿ ಗಂಗಾ ಆರತಿ ಮಾಡಿದ್ದಾರೆ. ಇದೇ ಗಂಗಾ ನದಿ. ನಾವು ಮೊದಲೇ ಬಂದಿದ್ದೀವಿ, ಕೂಡ್ತಾ ಇದ್ವಿ ಜನ. ಆ ಗಂಗಾ ನದಿಯಿಂದ ಒಂದು ವಿಡಿಯೋವನ್ನು ಮಾಡಿದ್ದನ್ನು ನಾನು ತಮಗೆ ಹಂಚ್ಕೊಂಡಿದ್ದೆ. ಅವೆಲ್ಲದಾಗ ಹೆಚ್ಚು ಕಡಿಮೆ 7-7:15 ಸಮಯ ಆಗಿತ್ತು. ಆ ಆವರಣದಲ್ಲಿ ಒಬ್ಬೊಬ್ಬರಾಗಿ ಚೆಂದಾಗಿ ಒಂದು ಇದನ್ನು ಮಾಡ್ಯಾರ, ಯಜ್ಞ ಮಾಡ್ಯಾರ. ಅಲ್ಲಿ
ಜೀವನದಲ್ಲಿ ಸಿಗುವುದಿಲ್ಲ. ನಾವು ಯಾತ್ರೆ ಮಾಡಿದ್ದಕ್ಕೆ ಒಂದು ಸಾರ್ಥಕ. ದೇವರದಾನೋ ಇಲ್ಲೋ ಎಲ್ಲ ಅನಂತರದವರಿಗೂ, ಆದರೆ ಮನಸ್ಸಿಗೆ ನೆಮ್ಮದಿ ತರುವಂಥ ಕ್ಷಣಗಳೇನಿಲ್ಲ, ಅದೇ ಸ್ವರ್ಗ, ಅದೇ ಬ್ರಹ್ಮಜ್ಞಾನ, ಅದೇ ಎಲ್ಲ ತತ್ವ. ಅಂತಹ ಕ್ಷಣ, ಅಂತಹ ನೆಮ್ಮದಿ ಅಥವಾ ಮನುಷ್ಯನ ನಿಯಂತ್ರಣ ಒಂದು ಕಡೆ ಸಿಗ್ತಾ ಇತ್ತಂದ್ರೆ ಅದೇ ಸರ್ವಸ್ವ ಅಂತ ತಿಳ್ಕೊಳ್ಬೇಕನ್ನುವಂಥ ಒಂದು ಅನುಭವ ನನಗೆ ಬಂತು. ಗಂಗಾ ಆರತಿ ಮುಗಿತು. ಮುಂದೆ ನಮ್ಮ ಮ್ಯಾನೇಜರ್ ಹೇಳಿದ್ರು, ಇದೇ ಆವರಣದಲ್ಲಿ ನಾವು ಊಟದ ಏರ್ಪಾಡು ಮಾಡ್ತೇವೆ, ಇಲ್ಲೇ ಊಟ ಮಾಡಿಕೊಂಡು ಹೋಗಿ ಮಲಗೋಣ. ಬೆಳಿಗ್ಗೆ ಮಾತ್ರ ನೀವೆಲ್ಲರೂ 3:30ಗೆ ಹೇಳಬೇಕು, 5 ಗಂಟೆ 4:30 ಒಳಗನೆ ನೀವು ರೆಡಿ ಇರಬೇಕು. ಯಾಕಂದರೆ ಮುಂದೆ ನಾವು ಗಂಗೋತ್ರಿ ನಾವು ಪ್ರವಾಸವನ್ನು ಮಾಡಬೇಕಾಗಿದೆ. ಆದಷ್ಟು ಬೇಗ ಹೋಗಬೇಕು. ತಡ ಆಯ್ತಂದ್ರೆ ಮತ್ತು ಟ್ರಾಫಿಕ್ ಎಲ್ಲ ಸಿಕ್ಕೊಂಡ್ವಿ ಅಂದರೆ ಅನಾನುಕೂಲತೆಗಳೇನು ಭಾಳ ಆಗ್ತವೆ. ಅದಕ್ಕೆ ನಾವು ಆದಷ್ಟು ಬೇಗ ಗಂಗೆಯವರ ದರ್ಶನ ತಗೊಳ್ಬೇಕಾಗಿತ್ತಂದ್ರೆ ಭಗೀರಥ ಮಾಡಿದಂಥ ಪ್ರಯತ್ನ, ಗಂಗೆಯನ್ನು ಧರೆಗಿಳಿಸಿದಂಥ ಒಂದು ಪುಣ್ಯಕ್ಷೇತ್ರದ ದರ್ಶನ ಮಾಡ್ಕೊಳ್ಬೇಕಾಗಿತ್ತ. ನಾವು ಆದಷ್ಟು ಬೇಗ 4:30ಗೆ ಇಲ್ಲಿಂದ ಬಿಟ್ಬಿಡೋಣ ಅಂತ ಹೇಳಿದ್ರು. ಆ ಪ್ರಕಾರ ನಾವೆಲ್ಲ ಊಟ ಮುಗಿಸ್ಕೊಂಡು ಆ ದಿನ ರಾತ್ರಿ ನಾವು ಆ ಹೋಟೆಲ್ನಲ್ಲಿ ತಂಗಿದ್ದೆವು. ಅಲ್ಲಿಗೆ ನಮ್ಮ 12 ದಿನದ ಚಾರ್ಧಾಮ ಯಾತ್ರಾದ 4ನೇ ರಾತ್ರಿ ಅಲ್ಲಿ ನಾವು ತಂಗಿದೆವು. ಅಲ್ಲಿ 4ನೇ ದಿವಸದ ಪ್ರವಾಸ ನಮಗೆ ಮುಗಿತು. ಅದೇ ವೇಳೆಯಲ್ಲಿ ನಿಮಗಾಗಿ ನಾನು ಇಲ್ಲಿ ಉತ್ತರ ಕಾಶಿ ವಿಶ್ವನಾಥನ ಒಂದು ಲಿಂಗದ ಚಿತ್ರವನ್ನು ಕೂಡ ಹಂಚಿಕೊಂಡಿದ್ದೀನಿ. ತಾವು ಕೂಡ ಅದರ ದರ್ಶನವನ್ನು ಗಂಗಾ ದರ್ಶನ ಆಯಿತು, ವಿಶ್ವನಾಥನ ದರ್ಶನ ಆಯಿತು. ಇನ್ನು ನಾಳೆ ಗಂಗೋತ್ರಿಯಲ್ಲಿ ಗಂಗಾ ನದಿಯ ದರ್ಶನ, ಗಂಗೆಯ ದರ್ಶನ ಮತ್ತು ಭಗೀರಥನ ದರ್ಶನ. ಅದೇ ಭಗೀರಥಿ, ಅಲ್ಲಿಗೆ ನಾವು ಆ ನದಿಗೆ ಭಗೀರಥಿ ಅಂತ ಕರೀತಾರೆ. ಮುಂದೆ ಹೋಗಿ ಅದು ದೇವಪ್ರಯಾಗದಾಗ ಗಂಗಾ ಹೆಸರನ್ನು ಬೆಳೀತಿದೆ. ಆ ನದಿಯ ಒಂದು ದರ್ಶನಕ್ಕಾಗಿ ನಾವು ಹಾತೊರ್ತಾ ಇದ್ದೀವಿ. ಆದಷ್ಟು ಊಟ ಆದ ಕೂಡಲೇ ಬೇಗ ಮಲ್ಕೊಂಡು ಮತ್ತೆ ಹೇಳಬೇಕಲ್ಲ, ಮುಂಜಾನೆ ಅಲಾರಾಮ್ ಇಟ್ಟೇ ಇಟ್ಟಿದ್ದು. ನಾವಂತೂ 3:45ಕ್ಕೆ ಇಟ್ಟಿವಿ, 3:45ಕ್ಕೆ ಹೇಳ್ತಿದ್ವಿ, ಎಲ್ಲ ರೆಡಿ ಹಾಕೊಂಡು ಮತ್ತೆ ಬಂದು ಹೋಗ್ಬೇಕಲ್ಲ. ಅದಕ್ಕೆ ನನಗನ್ನಿಸಿದೆ, ಈ ನಮ್ಮ 4ನೇ ದಿನದ ಯಾತ್ರಾ ದಿನದ ಅನುಭವನ ಏನು ಸಚಿತ್ರಗಳೊಂದಿಗೆ ಹಂಚಿಕೊಂಡೇನೆ, ಅದು ತಮ್ಮ ಮನಸ್ಸಿಗೆ ಆನಂದವನ್ನು ನೀಡಿರಬೇಕು, ಮೆಚ್ಚುಗೆಯನ್ನು ತಂದಿರಬೇಕು. ದಯವಿಟ್ಟು ಈ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡುವುದನ್ನು ಮರಿಬೇಡಿ. ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಮತ್ತು ಅಲ್ಲಿಯವರೆಗೆ ಧನ್ಯವಾದಗಳು. 5ನೇ ದಿನದ ಪ್ರವಾಸದ ಕಥನವನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಜೈ ಕಾಶಿ ವಿಶ್ವನಾಥ್, ಜೈ ಕಾಶಿ ವಿಶ್ವನಾಥ್.